ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನಿಮಗೇನು ಸುಳಿವು ಸಿಕ್ಕಿದೆ ಸರ್? ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಿದೆ. ನಾನು ಕಳೆದ ನೋಡಿ ಹೊಸ್ದಾಗಿ ಹೇಳೋರ್ದ ತಗೊಂಬಿಡ್ತೀರ ಬೇಗ. ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ. ಹಾಂ, ಅಕ್ಟೋಬರಲ್ಲಿ ಹೇಳಿದೆ ನಾನು. ಅಕ್ಟೋಬರ್ ಹಾಂ ಅಲ್ಲ, ಅದು ಅರ್ಜೆಂಟ್ ಅಂತಲ್ಲ, ಅದು ಪೀಟಿಗೆ ಶುರುವಾಗೋದು. ಹಾಂ, ಮುನ್ನುಡಿ ಟ್ರೇಲರ್. ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ ಟ್ರೇಲರು ಪೋಸ್ಟರ್ಗಳು ಅಂಟಿಸ್ತಾರಲ್ಲ, ಅದು ಈಗ ಪೋಸ್ಟರ್ಗಳು ಅಂಟಿಸ್ತಾವ್ರೆ ಎಲ್ಲ ಕಡೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನೂ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ. ಏನು ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟ್ರಿ ಏನು ಭೇಟಿ ಮಾಡ್ಬೇಕು? ಸಿ ಎಮ್ನ, ಡೆಪ್ಟಿ ಸಿ ಎಮ್ನ ಏನು ಭೇಟಿ ಮಾಡಬೇಕು? ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ದರೆ ಏನಾದ್ರೆ ಲಾ ಆ್ಯಂಡ್ ಆರ್ಡರ್ ಹೋಗ್ಬೇಕು. ಏನಿಲ್ಲಲ್ಲ ಆ ಥರ. ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರು, ಯಾರು ಏನಾನ ಮಾಡ್ಕೊಳ್ಳಿ ಅಂತ. ಮತ್ತು ಏನಕ್ಕೆ ಹೋಗ್ತಾರೆ? ಕ್ಷಿಪ್ರ ಇಲ್ಲ ಅಂದರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, PWD ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇದೆ. ಈ ಭೂಕಂಪದ್ದು ಇದೆಯಲ್ಲ ಹಂಗೆ 7.5 ಅಂತ ಹೇಳಿ, ಕೆಲವರು 9 ಹೇಳ್ತಾರೆ, 10 ವೈಬ್ರೇಷನ್ ಇದು ಭೂಕಂಪದ್ದು ತೀವ್ರತೆ. ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ, ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಿದ್ದೆ. ತೀವ್ರತೆ ಅಂತ ಅಂತೂ ಇದೆ, ಒಪ್ಕೊಂಡಂಗೆ ಆಯ್ತಲ್ಲ. ಅದನ್ನ ಯಾರು ನಿರಾಕರಿಸ್ತಾ ಇಲ್ಲಲ್ಲ. DK ಶಿವಕುಮಾರ್ ನಿರಾಕರಿಸ್ತಾ ಇಲ್ಲ, ಯಾರು ನಿರಾಕರಿಸ್ತಾ ಇಲ್ಲ. ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಇವತ್ತಿಂದ ನಾನೇ ಹೊಸದಾಗಿ ಏನಾನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು. ಇದು ಕಳೆದ 2 ವರ್ಷದಿಂದ ನಡೀತಾ ಇರೋವಂಥ ವಿಚಾರ. 2 ವರ್ಷದಿಂದ ನಡೀತಾ ಇರೋವಂಥ ವಿಚಾರ, ಇವತ್ತೊಂದು ವಿಚಾರ ಏನಲ್ಲ. ಬದಲಾವಣೆಯ ನಡೆದೇ ನಡೆಯುತ್ತೆ ಅನ್ನೋದು 2 ವರ್ಷದಿಂದ ಚರ್ಚೆ ನಡೀತಾ ಇದೆ. ಈಗ ಅದು ಅಂತಿಮ ತೆರೆ ಬೀಳುವಂಥ ಕಾಲ ಅದು. ಅದಕ್ಕೋಸ್ಕರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಭವಿಷ್ಯ ಚೆನ್ನಾಗಿ ಹೇಳ್ತಾರೆ. ನನಗೆ ಟೈಮ್ ಸಿಕ್ಕಾರೆ ನಾನು ಆರೋಗ್ಯವನ್ನು ಭೇಟಿ ಮಾಡ್ತೀನಿ. ನಾನು ಒಂದಷ್ಟು ವಿಚಾರನ ಅವ್ರ ಹತ್ರ ಕೇಳಬೇಕಾಗಿದೆ ಭವಿಷ್ಯದ ಬಗ್ಗೆ ಅಂತ ಹೇಳಿದ್ರು. ಅಷ್ಟೊಂದು ನೀವು ಯಾವ ಭವಿಷ್ಯ ಹೇಳ್ತೀರಿ? DK ಶಿವಕುಮಾರ್ ಅವ್ರಿಗೆ ಯಾವ ಭವಿಷ್ಯ ಹೇಳ್ತೀರಿ? ಭವಿಷ್ಯನ ನಾನು DK ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ನೋಡಪ್ಪ, ಕರೆಕ್ಟಾಗಿ ಬರ್ಕೊಳ್ರಿ. ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು ನೀನು. ಅದು ಯಾವಾಗ ಒತ್ತು ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ ಎಲ್ಲರ ಮುಂದೆನೇ ಹೇಳ್ತೀನಿ ಅವ್ರಿಗೇನು. ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. DK ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ನ್ಯಾಚುರಲ್ ಡಿಲಿವರಿ ಅಲ್ಲ ಅದು. ಏಮ್ಮ ಬೇಜಾರು ಮಾಡ್ಕೊಂಬಿಡ. ಹೌದಾ? ಅವ್ರದ್ದು ನ್ಯಾಚುರಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ನೇ ಆಗಬೇಕು. ಸ್ಟಿಚಸ್ ಹಾಕಬೇಕು. ಗೊತ್ತಿದೆ ಅವ್ರಿಗೆ ಯಾರು ಒದಿಬೇಕು ಅಂತೆಲ್ಲ, ಲಿಸ್ಟೇ ಮಾಡ್ಕೊಂಡಿರ್ತಾರೆ ಅವರು. ಈಗಾಗಲೇ ಶುರು ಮಾಡಿದ್ದಾರೆ ಅವರು. DK ಶಿವಕುಮಾರ್ ಅವರು ಈಗಾಗಲೇ ತಮಿಳ್ನಾಡು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಬಾಗಿಲು ಒಂದು ತೆಗಿಬೇಕಷ್ಟೇ ಅವರು. ಬರಲೇಬೇಕು ಅವರು. ಅದನ್ನು ಅವ್ರು ತೀರ್ಮಾನ ಮಾಡ್ಕೋಬೇಕು. ಅದು ಅವ್ರ ತೀರ್ಮಾನ. ಅದು ಒಟ್ಟಿನಲ್ಲಿ ಸಿಸೇರಿಯನ್ ಕೇಸ್, ಇದು ನಾರ್ಮಲ್ ಡೆಲಿವರಿ ಅಲ್ಲ. ಹೌದು ಹೌದು, ನಾನು ಅದರದ್ದೇ ಹೇಳಿದ್ದು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದು 40 ಎಲ್ಲ ಹೇಳಿದ್ದೀನಲ್ಲ.
38, 39, 40, 41 ಎಲ್ಲ ಅವಾಗೆ. ಸರ್, ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಆಯ್ತು, ಮುಗಿತಾ ಹಾ, ಸರ್. ಪೊಲಿಟಿಕಲ್. ಮತ್ತೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ದಿವಾಳಿ ಆಗೋಗಿದೆ. ಕಾರ್ಪೊರೇಷನ್ನ ಕಸ ಗುಡಿಸೋರ್ಗು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಕಸ ಗುಡಿಸೋರ್ಗು ಏನಪ್ಪ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಇಲ್ಲೇ ಕಾರ್ಪೊರೇಟರ್ ಇದ್ದಾರೆ ಇಬ್ರು. 6 ತಿಂಗಳಿಂದ ಕೊಟ್ಟಿಲ್ಲ. ನಮ್ಮ ಕ್ಲಿನಿಕಲ್ಲಿ ಸಂಬಳ ಇಲ್ಲ. ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡುವಂಥ ಸ್ಟಾಫು, ಕ್ಲರ್ಕ್ಸ್ ಏನಿದ್ದಾರೆ, ಆಯಾಗಳೇನಿದ್ದಾರೆ, ಅಟೆಂಡರ್ಗಳೇನಿದ್ದಾರೆ, ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಇನ್ನೀಗಾಗಲೇ MLAಗಳೆಲ್ಲ ಹೇಳಿದಾರಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ಅವ್ರ್ಯಾರೋ ಹೇಳಿದ್ದಾರೆ. ನಾನು ಯಾರು ಗುಲ್ಬರ್ಗ MLA 2 ವರ್ಷದಿಂದ ತೆಂಗಿನಕಾಯಿ ಹೊಡೆದಿದ್ದು. BR ಪಾಟೀಲ್ 2 ವರ್ಷದಿಂದ ಹಿಂದೆ ತೆಂಗಿನಕಾಯಿ ಹೊಡೆದಿದ್ದಂತೆ. ಅದು ಅವಾಗೆ ಕೊಳ್ತೋಗಿರ್ತೈತೆ. ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲಂತೆ. ತೆಂಗಿನಕಾಯಿ ಹೊಡೆದು 2 ವರ್ಷ ಆಗೈತೆ, ಇನ್ನೂ ಕೆಲಸ ಆಗಿಲ್ಲ. ಅಂದರೆ ಈ ಸರ್ಕಾರ ಪಾಪರ್ ಆಗಿರೋದು ಗ್ಯಾರಂಟಿ. ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇನ್ನಷ್ಟು ತೆರಿಗೆಗಳನ್ನು ಏರಿಕೆ ಮಾಡೋಕ್ಕೆ. ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನು ಈ ರಾಜ್ಯದ ಜನಗಳ ಮೇಲೆ ಏರುವಂಥದ್ದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನೂ ಮಾರಿ ಹಬ್ಬ ಕಾದಿದೆ. ರಾಜ್ಯದ ಜನತೆಗೆ ಇನ್ನೂ ಮಾರಿ ಹಬ್ಬ ಕಾದಿದೆ.